ಸಾನ್ವಿ ಮಮತಾಗ ಹೊಟ್ಟಿಗೆ ಒದ್ಬಿಟ್ಟಾಳ. ಹೊಟ್ಟಿ ಬ್ಯಾನಿ ಸ್ಟಾರ್ಟ್ ಆಗಿಬಿಡ್ತಿ ಮಮತಾಗ. ಜಿಗ್ಗಿ ಬ್ಯಾನ್ ಆಗೈತೆ ಹೊಟ್ಟಿ ನೋಡ್ರಿ. ಒಟ್ಟ ಮನೆ ಚಂದ ಕಾಣಕ್ಕ ಹೂವು ಏನೇನೋ ಆರ್ಡರ್ ಮಾಡ್ತಾಳ. ಆದ್ರೆ ಈ ಮನೆ ಏನು ಚಂದ ಮಾಡಿದ್ರೆ ಚಂದ ಕಾಣಿಸಲ್ಲ. ಮನೆ ನೋಡಕ್ ಬಂದೀವಿ. ಮನೆ ನೋಡ್ರಿ ಹಂಗೈತಿ, ಈ ಥರ ಐತಿ. ಇಲ್ಲಿ ಪೂಜಾ ರೂಮ್ ಐತಿ. ಸೊ ನೋಡ್ರಿ, ಏನಾಗ್ಬಿಡುತ್ತೆ ಅಂದ್ರೆ ಮಾಮೂಲಿಯಾಗಿ ಸಾನ್ವಿ ಮಮತಾನ ಬಗಲ ಮಕ್ಕಂದಿದ್ಲು. ಹಂಗೆ ಆಕಿ ನಿದ್ದಿಗಣ್ಣಾಗ ಹೊಟ್ಟಿಗೆ ಹಿಂಗೆ ಒದ್ಬಿಟ್ಟಾಳ. ಅದು ಸ್ವಲ್ಪ ಮಮತಾಗ ಭಾಳ ಅಂದ್ರೆ ಭಾಳ ಬ್ಯಾನ್ ಆಗಿಬಿಟ್ಟೈತಿ. ಟೈಮ್ ನೋಡ್ರಿ 12 ಗಂಟೆ ಐತಿ. 10 ಗಂಟೆ ಕುಂತಾಳ. ಹೊಟ್ಟಿ ಭಾಳ ಬ್ಯಾನ್ ಆಗದು ಬಿಟ್ಟೈತಿ ಆಕಿಗೆ. ಇಷ್ಟೊತ್ತನೇ ಎದ್ದು ಬಿಡ್ತೀವಲ್ಲ, ಹಿಂಗಿದೆ ನಾನೇನು ಇದು ತೋರಿಸೋ ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ಕೇಳ್ತಿರ್ತೀರಲ್ಲ, ನೀವು ಯಾಕೆ ಲಾಗ್ ಮಾಡಲ್ಲ ಡೈಲಿ, ಮತ್ತು ಏನು ಕೆಲಸ ಇರುತ್ತೆ ನಿಮ್ಮದು ಅಂತ ಕೇಳ್ತಿರ್ತೀರ. ಅದಕ್ಕೆ ಇದು ನಾವು ಸ್ವಲ್ಪ ತೋರಿಸೋಣ. ಈ ಥರ ಪ್ರಾಬ್ಲಮ್ ಇರೋದಕ್ಕೆ ನಮ್ಮ ಗ್ಯಾಪ್ ಆಗ್ತಿರ್ತವೆ ವಿಡಿಯೋ. ಮತ್ತು ಹಂಗಾಗಿ ಒಬ್ಬೊಬ್ರಿಗೆ ರಿಪ್ಲೈ ಮಾಡೋಕ್ಕೂ ಆಗಲ್ಲ. ಟೈಮ್ ಇಷ್ಟ ಆಗೈತಿ, 12 ಗಂಟೆ ಆಯ್ತು ನೈಟ್. ಇಷ್ಟೊತ್ತಿನಾಗ ಮಮತಾ ಹೊಟ್ಟಿ ಬ್ಯಾನ್ ಅನ್ನಕತ್ತಾಳ. ಸಾನ್ವಿ ಏನು ಮಾಡ್ಬಿಡ್ತಾಳ, ಅಡಿಕೆ ಅಂತ ಅದು ಒತ್ಬಿಡುತ್ತಲ್ಲ. ಇಲ್ಲಾಂದ್ರೆ ಮಕ್ಕಂದಾಗ ಹಿಂಗೆ ಟಚ್ ಮಾಡಿಬಿಡೋದು. ಹೊಟ್ಟಿ ಭಾಳ ಬ್ಯಾನ್ ಆಗತೈತಿ. ಒದ್ಬಿಟ್ಟಾಳಲ್ಲಿ ಇವಾಗ ಬ್ಯಾನಿ ಹಾಕತೈತಿ ಆಕಿಗೆ ಹೊಟ್ಟಿ. ಕಮ್ಮಿ ಆತಿಲ್ಲ? ಹಾಂ, ಕಮ್ಮಿ ಆಯ್ತು ಬಿಡು ಮೆಕ್ಕ ಮೆಲ್ಲಕ. ಹಾಂ, ಭಾಳ ಬ್ಯಾನ್ ಆಗತೈತೇನ? ಆಕೆ ಇವು ಮಾತಾಡೋ ಪರಿಸ್ಥಿತಿನಾಗಿಲ್ಲ. ಸೊ ಬರ್ರಿ ಬೆಳಗ್ಗೆ ಸಿಗಮ್ರಿ. ಇವಾಗ ಏನು ಮಾಡೋಕ್ಕೆ ಇಷ್ಟೊತ್ತಿನಾಗ ಸಡನ್ಲಿ ಹಿಂಗೆ ಹೊಟ್ಟೆ ಬ್ಯಾನೆ ಆಗತೈತಿ. ಆಕೆ ಒದ್ದಾಳ ಅಂತಂದಕ್ಕೆ ಬ್ಯಾನ್ ಆಗತೈತೆ ಅಂತ. ಇವಾಗ ನಾನು ಇಲ್ಲಿ ಮಕ್ಕನಾಗಲ್ಲ. ಇವಾಗ ನೋಡ್ರಿ, ನಾನು ಈ ಕಡೆಗೆ ಹಾಲ್ನಾಗ ಮಕ್ಕಂತಾಳ, ನಾನು ರೂಮ್ನಾಗ ಮಕ್ಕಂಬಿಡ್ತು ಹೋಗಿ. ಸಾನ್ವಿನ ಅಲ್ಲೇ ನಮ್ಮ ಮಕ್ಕಬೇಕಪ್ಪ ಕರ್ಕಂದಂತಂದ್ರೂ ಸಾನ್ವಿ ಬರೋಲ್ಲ, ಅಳತಿರ್ತಾಳೆ. ಅಷ್ಟೊತ್ತಿನಾಗೆಲ್ಲ ಎದ್ದು ಬಿಡ್ತಾಳೆ ಅಂತೇಳಿ ಇಲ್ಲೇ ಮನಸ್ಸಿನಾಕಿನ. ಹಂಗಾಗಿ ಈ ಥರ ಹೊಡಿತದೆ. ಬ್ಯಾನ್ ಆಗದೈತೇನ? ಕಮ್ಮಿ ಆಯ್ತು ಬಿಡು. ಯಾಕೆ ಅಳಾಗೈತಿ ಹೇಳು? ಯಾಕೆ ಅಳಾಗೈತಿ ಬಿಡು, ಕಮ್ಮಿ ಆಗುತ್ತಾ. ಮಕ್ಕ ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ ಬಿಡು. ಜಿಗ್ಗಿ ಬ್ಯಾನ್ ಆಗೈತೆ ಒಟ್ಟು. ನನಗೆ ಇವೆಲ್ಲ ತೋರ್ಸಂಗೆ ಆಗಲ್ಲ. ಈ ಥರ ಭಾಳ ಆಗೈತೆ ನನಗೆ. ಇದು ಒಂದು ಸಲ ಅಲ್ಲ, ಭಾಳ ಸಲ ಆಗೈತಿ ಈ ಥರ. ಫಸ್ಟಿಗೆ ಸಾನ್ವಿ ಇದ್ದಾಗ ಕೂಡ ಈ ಥರ ಆಗಿತ್ತು. ಅಂದ್ರೆ ಇದು ಸೋಫಾಕ್ಕೆ ಯಾವುದೋ ಇದಕ್ಕೆ ಬಡಿಸ್ಯಾನಿದ್ಲು ಮಂಚಕ್ಕೆ. ಇವಾಗ ನೋಡ್ರಿ ಸಾನ್ವಿನೇ ಈ ಥರ ಅದಕ್ಕೆ ಹೊಂಟ್ರಿ. ಭಾಳ ತ್ರಾಸಾಗತೈತಿ. ಇದು ನಾ ವಿಡಿಯೋ ಮಾಡಬಾರ್ದಿತ್ತು. ಸೊ ನೀವು ಅವಾಗ ಕೇಳ್ತಿರ್ತೀರ, ಬರೀ ಏನಪ್ಪ ಎಲ್ಲಿಗೆ ಹೋಗಲ್ಲ ನೀವು, ಈ ವಿಡಿಯೋ ಮಾಡಲ್ಲ ನೀವು, ಯಾಕೆ ಡೈಲಿನ ಬಿಡ್ತಾಯಿಲ್ಲ ವಿಡಿಯೋ ಅಂತಂತಿರ್ತಿ. ಈ ಥರ ಪ್ರಾಬ್ಲಮ್ ಆದಾಗ ಬೆಳಗ್ಗೆ ಹೋಗ್ಬೇಕಾಗ್ತೈತಿ. ಯಾಕೆ ಹೇಳುತ್ತಿ? ಕಮ್ಮಿ ಆಗುತ್ತೆ ಬಿಡು, ಹಾಸ್ಪಿಟ್ಲಿಗೆ ಹೋಮ್ಮ. ಹಾಂ, ಹಾಸ್ಪಿಟ್ಲಿಗೆ ಹೋಮ್ಮ. ಇಲ್ಲಿ ನಾರಾಯಣ ಹಾಸ್ಪಿಟ್ಲ್ ಓಪನ್ ಇರುತ್ತೆ. ಭಾಳ ಬ್ಯಾನ್ ಆಗೈತೆ ಅಂದ್ರೆ ಹೇಳಿ, ನಾನು ಹಾಸ್ಪಿಟ್ಲಿಗೆ ಹೋಗಿ ಕೇಳ್ಕೊಂಬರ್ತೀನಿ.
ಹಾಂ ಈಗ ಹತ್ಕಂತ ಕುಂದ್ರಬಾಡ್ಲಿ, ನನಗೆ ಅಳು ಬರ್ತಾ. ಕೇಳ್ಕೊಂಬಲ್ಲ. ಶಾಣೆ ನೋಡ್ರಿ, ಮಾಡತನ ಮಾಡಿ ಹೆಂಗೆ ಮಕ್ಕಂದ. ಅರ್ಧ ಕಣ್ಣು ಮುಚ್ಚಳ, ಅರ್ಧ ಎದ್ದಾಳ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇದ್ರಂಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ನಮಗೂ ಗೊತ್ತಿಲ್ಲ, ಒಟ್ಟು ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಏನು ಮಾಡ್ಬೇಕು ನೋಡಬೇಕು. ಇನ್ನು ಹಂಗೆ ಮಮತಂದು ಒಂದು ವಿಡಿಯೋ ನೋಡ್ಕೊಂಬಂದ್ರಲ್ಲ, ಏನಾಗಿತ್ತಪ್ಪ ಅಂತಂದರೆ ನಿನ್ನೆ ಕ್ಲಾರಿಟಿಯಾಗಿ ಹೇಳಿಲ್ಲ ನಾನು. ಎಷ್ಟೊತ್ತಿನಲ್ಲಿ ಎದ್ಬಿಟ್ಟಿದ್ದೆ, ನಿದ್ದೆಗಣ್ಣಲ್ಲಿದ್ದೆ. ಮಮತಾನು ಅಷ್ಟು ಬ್ಯಾನೆ ಅನ್ನಕತ್ತಿದ್ಲು, ಹೊಟ್ಟೆ ಬ್ಯಾನೆ. ಸಾನ್ವಿ ನಾರ್ಮಲಾಗಿ ಮಮತಂದಾಗ ಮಕ್ಕಂತಾಳೆ, ನಾನು ಅಲ್ಲಿ ಮಕ್ಕಂತನ. ಆಕೆ ಅಲ್ಲಿ ಇದು ಬೆಡ್ ಮೇಲೆ ಮಕ್ಕನಕ್ಕಾಗಲ್ಲ, ಆಕೆಗೆ ಒಲ್ಲೆ ಅನ್ನಕತ್ತಿಲ್ಲ. ಅದಕ್ಕೆ ಇಲ್ಲೇ ಮಕ್ಕಂತಾಳೆ, ಹಾಲ್ನಾಗ ಮಕ್ಕಂತಾಳೆ. ನಾನು ಬೆಡ್ನೇ ಮಕ್ಕಂತ ಹೋಗಿ. ಸಾನ್ವಿ ಆಕೆ ಬಗಲ ಮಕ್ಕಂತಾಳಲ್ಲ, ಅದು ಏನು ಮಾಡಿಬಿಡ್ತಾಳೆ, ಸಾನ್ವಿ ಒದ್ದಾಡ್ತಾಳೆ ಭಾಳ. ಒದ್ದಾಡೋದ್ನಾಗ ಪಟ್ಟಂತ ಹೊಟ್ಟಿಗೆ ಒದ್ದುಬಿಟ್ಟಾಳೆ ಸಾನ್ವಿಗೆ. ಸಾನ್ವಿ ಮಮತಾಗ ಹೊಟ್ಟಿಗೆ ಒದ್ದುಬಿಟ್ಟಾಳ. ಹೊಟ್ಟಿ ಬ್ಯಾನೆ ಸ್ಟಾರ್ಟ್ ಆಗಿಬಿಡ್ತಿ ಮಮತಾಗ. ಅದಕ್ಕೆ ಜಗ್ಗಿ ಬ್ಯಾನಾಗಿ ಒಂದು 2 ಗಂಟೆ ತನಕ ಎದ್ದಿದ್ವಿ ನಾವು. 2 ಗಂಟೆ ತನಕ ಅದು ಬ್ಯಾನಿ ಕಮ್ಮಿ ಆಗಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬಂದ್ರೂ ಬೇಡ ಅನ್ನಕತ್ತಿಲ್ಲ. ಮತ್ತು ಬೆಳಗ್ಗೆ ಬಾ ಇವಾಗಾದರೂ ಹೋಮ ಅನ್ನಕತ್ತೀನಿ. ಇವಾಗ ಒಳ್ಳೆ ಅನ್ನಕತ್ತಾಳ. ಓಯ್ ಹೋಮ ಹಾಸ್ಪಿಟ್ಲಿಗೆ ಯಾಕೆ? ಸ್ವಲ್ಪ ಕಮ್ಮಿ ಆಗೈತಿ. ರಾತ್ರಿ ನಿದ್ದೆ ಬಂತ? ಬಂದಿಲ್ಲ. ಹೆಂಗೆ ಮಕ್ಕಂದಿ? ರಾತ್ರಿ 2 ಗಂಟೆ ತನಕ ಎದ್ದಿದ್ವಿ ನಾವು. 2 ಗಂಟೆ ತನಕ ನಿದ್ದೆ ಬಂದಿಲ್ಲ, ಹಂಗೆ ಹೊಟ್ಟೆ ಅನ್ಕೊಂಡು ಕುಂತಿದ್ಲ. ಹಾಸ್ಪಿಟ್ಲಿಗೆ ಹೋಗಂದ್ರೂ ಒಲ್ಲೆ ಅಂದ್ಲು. ಮತ್ತೇನು ಮಾಡೋಕೆ ಬಿಡು ಅಂತಂದ್ಬಿಟ್ಟು ಹಂಗೆ ಸ್ವಲ್ಪ ವಾಕಿಂಗ್ ಮಾಡಿದ್ಲು ಇಲ್ಲೇ ಮನ್ಯಾಗ. ನೀರು ಕುಡಿದ್ಲು, ಆ ಕಡೆಗೆ ಒಡ್ಡಾಡ್ದಂಗೆ ಮಾಡಿ ಮತ್ತೆ ಮಕ್ಕಂಬಿಟ್ಲು. ನಾನು ಹೋಗಿ ಮಕ್ಕಂದೆ. ಇವ ನೋಡ್ರೆ ಹಾಸ್ಪಿಟ್ಲಿಗೆ ಹೋಗಂದ್ರೆ ಒಳ್ಳೆ ಅನ್ನಕತ್ತಾಳ. ಬಾ ಬೇಡ ಸುಮ್ಮನೆ, ಯಾಕೆ ಇನ್ನೊಂದು 2 ದಿನ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬರ್ಬೇಕು. ಸೊ ನೀನು ಒಂದು ಏನು ಕೇಳಿದಾರೆ ಅಂದರೆ, ನಾವೊಂದು ಮನೆ ಬಗ್ಗೆ ನಿನ್ನೆ ಒಂದು ಲಾಗ್ ಬಿಟ್ಟಿದ್ನಲ್ಲ, ಅದರಲ್ಲಿ ಮನೆ ಬಗ್ಗೆ ಭಾಳ ಕೇಳಾಕತ್ತೀರಿ. ಆ ಮನೆಗೆ ಹೋಗ್ರಿ, ಚೆನ್ನಾಗಿರುತ್ತೆ, ಇಲ್ಲಾಂದರೆ ಲೊಕೇಶನ್ ಹೇಳ್ರಿ, ನಾವು ಹೋಗ್ತೀವಿ ಅಂತಂದು ಕಾಮೆಂಟ್ ಹಾಕಕತ್ತೀರಿ. ಆ ಮನೇನ ಆಲ್ರೆಡಿ ಬೇರೆಯವ್ರು ಬಂದ್ಬಿಟ್ಟವ್ರೆ. ಬೇರೆಯವರು ಆಲ್ರೆಡಿ ಬಂದಿದ್ದಕ್ಕೆ ನಾವು ಅದ್ರ ಬಗ್ಗೆ ಏನೋ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನಾನು. ಆ ಮನೆಗೆ ಯಾರೋ ಬೇರೆಯವ್ರು ಬಂದವ್ರೆ. ನಾನು ಮಾಡಿಬಿಟ್ಟೆ 2 ದಿವಸ ಆಗ್ಬಿಡ್ತದೆ ವೀಡಿಯೋ ಲೇಟಾಗಿ ಬಿಟ್ಟಿರೋದು ನನ್ನ ಲಾಗಲ್ಲಿ. ಯಾರೋ ಬಂದಿದ್ದಾರೆ, ಅದ್ರ ಬಗ್ಗೆ ಭಾಳ ಜನ ಕಮೆಂಟ್ ಹಾಕಿದ್ರು, ಅದಕ್ಕೆ ಅದ್ರ ಬಗ್ಗೆ ಹೇಳಿದೆ. ಮನೆ ಚೇಂಜ್ ಮಾಡ್ರು ಏನಾಗಲ್ಲ, ನಿಮ್ಮ ಅಪ್ಪ ಮುಂದೆ ಅದು ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗ್ಬೋದು, ಚೇಂಜ್ ಮಾಡ್ಬೋದು ಅಂತ ಹೇಳ್ಯಾರ. ನೋಡ್ರಿ, ಇನ್ನೂ ಒಂದು ಏನೈತೆ ನಮ್ಮ ಪ್ಲ್ಯಾನಿಂಗು ಅಂದರೆ, ಈಕಿದು ಬಾಣಿತನ ಇಲ್ಲಿ ಮಾಡಿಸ್ತೀವೋ ಏನೋ ಅಲ್ಲಿ ಊರಾಗ ಹೋಗಿ ಮಾಡಿಸ್ತೀವೋ ಅಂಬೋದು ನನಗೆ ಗೊತ್ತಿಲ್ಲ ಕನ್ಫರ್ಮಾಗಿ ಏನಂತ. ನನಗೆ ಅನ್ಸಿದ ಮಟ್ಟಿಗೆ ಊರಿಗೆ ಹೋಗ್ಬೇಕಂಬೋದು ಐತಿ ನಮ್ಮಿಬ್ಬರಿಗೆ. ಅದನ್ನ ಏನೇನಾಗುತ್ತಂತ ಗೊತ್ತಿಲ್ಲ. ಊರಿಗೆ ಬಂದ ಮೇಲೆ ನೋಡಮ್ಮ ಅಂತ ಅಂದ್ಕೊಂಡಿವಿ. ಇನ್ನೂ ಏನೇನಾಗುತ್ತಂತ ಗೊತ್ತಿಲ್ಲ. ಇವಾಗೇ ಸಿಕ್ಕರೆ ಖಾಲಿ ಮಾಡ್ತೀವಿ, ಇಲ್ಲಾಂದರೆ ಸಿಕ್ಕಿಲ್ಲ ಅಂದರೆ ಇಲ್ಲ. ಈಗ ಯಾವ ಸಿಗಲ್ಲಾಗ್ಯಾವ. ಅದೊಂದು ಸಿಕ್ಕಿತ್ತು, ನಾವು ಅದನ್ನ 3 ದಿವಸ ಆಯ್ತು 2 ದಿವಸ ಆಯಿತು ನಾವು ಮಾಡಿಬಿಟ್ಟು. ಮತ್ತೆ ಯಾರೋ ಬಂದಾರ ಅಂತಂದ್ರು ಅವರು ಬೇರೆಯವರು. ಯಾಕಂದ್ರೆ ಮನೆ ಖಾಲಿ ಆಗ್ಬಿಟ್ರೆ 1 BHK ಪಟ್ಟನಾಗೆ ಬಂದುಬಿಡ್ತಾರೆ ಯಾರಾದರೂ. ಖಾಲಿನೇ ಇರೋದಿಲ್ಲ. ಇವತ್ತು ನೋಡ್ಕೊಂಬಂದ್ರೆ ಮತ್ತೆ ಮರುದಿನನೇ ಇರೋದಿಲ್ಲ, ಅದು ಕೊಟ್ಬಿಟ್ಟಿರ್ತಾರೆ. ಹಂಗಾಗಿ ಭಾಳ ಜನ ಅದ್ರ ಲೊಕೇಶನ್ ಸೆಂಡ್ ಮಾಡಿರಿ, ನಾವು ಹೋಗ್ತೀವಿ, ನಮ್ಮ ಯಾವ ಏರಿಯಾ ಎಲ್ಲಿ ಬರುತ್ತೆ ಅದು ಹಂಗೆ ಅಂತ ಕೇಳಾಕತ್ತಿ. ಅದಕ್ಕೆ ಅದ್ರ ಬಗ್ಗೆ ಅದು ಮನೆಯೆಲ್ಲ ಬೇರೆಯವ್ರು ಬಂದಿದ್ದಾರೆ. ಇದೇ ಮಮತಂದು ಹೊಟ್ಟೆಲಿ ಏನಾಯ್ತು. ಇವಾಗ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ಬೇಕು ಇನ್ನೊಂದು ಸ್ವಲ್ಪ ದಿನ. ಎಷ್ಟು ದಿನ ಆಯ್ತು ಇನ್ನು ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರೋದು?
ಹೋಗ್ಬೇಕು, ಮಂಗಳವಾರ ಹಬ್ಬ ಐತಲ್ಲ, ಅದಕ್ಕೆ ಹಬ್ಬ ಆದ್ಮೇಲೆ ಹೋದ್ರಾಯ್ತು ಅಂತ. ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ಬೇಕು. ಇವಾಗ ಹೊಟ್ಟೆ ಬ್ಯಾನಿ ಕಮ್ಮಿ ಆಗೈತಂತ. ನೈಟೆಲ್ಲ 2 ಗಂಟೆ ತನಕ ಇದ್ದಿದ್ವಿ. ಅದು ಒಂದು ತಲೆ ಬ್ಯಾನಿ, ನೀವು ಕಣ್ಣು ಉರಿಯಾಕತ್ತೆ ನನಗೆ. ದಿನ ಅಷ್ಟು ತಾಕತೈತಿ, ಯಾಕಂತನೂ ಗೊತ್ತಾಗಲಾಗೈತಿ ನನಗೆ ಕೂಡ. 2 ಗಂಟೆ ತನಕ ಎದ್ದೇಳೋದಾಗೈತಿ. ಇಲ್ಕಂಡು ಸಾನಿವಿ ಎದ್ಬಿಡುತ್ತಾಳ, ಇದಾಗತೈತಿ. ಅದಕ್ಕೆ ಇವಾಗ ಸಾನಿನ ಹೋಗಿ ಯಾರೋ ಇರೋನವ್ರ ಮನೆಗೆ ಬಿಟ್ಟು ಬಂದೀವಿ. ಸ್ವಲ್ಪ ದಿನ ಆಕಿನ ರೂಢಿ ಮಾಡ್ಬೇಕು ಅವ್ರ ಮನ್ಯಾಗನೆ. ಯಾಕಂದ್ರೆ ಇವಾಗ ಆಕಿ ಇಲ್ಲಿ ಎಲ್ಲಿ ಬೇಕಾರೆ ಹೊಟ್ಟಿಗೆ ಒದೆಯೋದು ಆಡೋದು ಮಾಡ್ತಿರ್ತದೆ ಹುಡುಗಿ. ಅದಕ್ಕೆ ನೋಡ್ಬೇಕು, ಸ್ವಲ್ಪ ದಿನ ಆಕಿನ ಅಲ್ಲೇ ಮನ್ಸಕ್ಕೆ ಟ್ರೈ ಮಾಡ್ತೀವಿ. ನೋಡಮ್ಮ, ಅಲ್ಲಿ ಮಕ್ಕಂದ್ರೆ ಅಲ್ಲೇ ಬಿಡಮ್ಮ, ಇಲ್ಲಾಂದ್ರೆ ಕರ್ಕೊಂಬರ್ಬೇಕಾಗ್ತದೆ. ರಾತ್ರಿ ಹೊತ್ತು ಬಿಟ್ಟು ಮಕ್ಕಳು ಡೌಟೇ, ನೋಡ್ಬೇಕು. ಒಂದ್ಸಲ ಮಾಡಿಲ್ಲ, ಒಂದ್ಸಲನ ಆಕಿನ ಬಿಟ್ಟು ನಾವು ಇಲ್ಲ. ಯಾಕಂದ್ರೆ ಆಮೇಲೆ ಅಂಜಿ ಬಿಡ್ತಾಳೆ ನಾವಿಲ್ಲ ಅಂತ, ಆಮೇಲೆ ಜ್ವರ ಅವು ಬರ್ತಂತ ನಾವು ಬಿಟ್ಟಿಲ್ಲ ಅಲ್ಲಿ ರಾತ್ರಿ ಹೊತ್ತು. ಬೆಳಿಗ್ಗೆ ಹೊತ್ತೆಲ್ಲ ಇರ್ತಾಳೆ ಆಕಿ, ಚಂದನ ಇರ್ತಾಳೆ, ಸಂಜೆಗೆ ಮಾತ್ರ. ನೋಡ್ರಿ, ನಾವು ಬೆಳಗ್ಗೆ ಇವಾಗ ಹೋಗಿ ಒಂದು 8 ಗಂಟೆಗೆ ಬಿಟ್ಟು ಬಂದೀವಿ. ನಿನ್ನ ಆಕೆ 7-8 ಗಂಟೆ ತನಕ ಇರ್ತಾಳೆ ನೈಟ್. ಅಲ್ಲಿ ಮಟನ ಸುಮ್ಮನೆ ಇರ್ತಾಳೆ, ನಮ್ಮನ್ನು ಬಿಟ್ಟು ಆಡ್ತಾಳೆ, ಎಲ್ಲ ಊಟ ಮಾಡ್ತಾಳೆ. ಮಕ್ಕತನ ಸುಮ್ಮನೆ ಇರ್ತಾಳೆ. ಏನಂದ್ರೆ ರಾತ್ರಿಗೆ ಎದ್ಬಿಡ್ತಾಳೆ, ನಡ್ಬರ್ಕ ಎದ್ಬಿಡ್ತಾಳಲ್ಲ, ಎದ್ಬಿಟ್ಟು ನಾನು ಹುಡುಕಾಡಕ್ಕೆ ಇರ್ತಾಳೆ. ನಂಗೆ ಅದಷ್ಟೇ ಭಯ, ಎಲ್ಲಿ ಅಂಜಿ ಬಿಡ್ತಾಳೆ ನಾವಿಲ್ಲ ಅಂತ. ಅದಕ್ಕೆ ನಾವು ರಾತ್ರಿ ಹೊತ್ತಲ್ಲಿ ಬಿಡಲ್ಲ. ಒಂದಿನ ಬಿಟ್ಟು ನೋಡ್ಬೇಕು ಹೆಂಗೆ ಮಕ್ಕತಾಳೆ, ಏನು ಮಾಡ್ತಾಳ ಅಂಥೇಳಿ. ರೂಢಿ. ಸೊ ಏನಾಗ್ಬಿಟ್ಟೈತೆ ನಮ್ಮದು, ಲಾಗ್ ಮಾಡಿದ್ರೆ ಇದು ಒಂದೇ ಹಾಲ್ನಾಗ ಅಷ್ಟೇ ಮಾಡ್ಬೇಕಾಗ್ಬಿಟ್ಟೈತೆ ನಮ್ಮದು. ನಾವು ಅಡ್ಡಾಡಿಕೆಂದು ಮಾಡ್ಬೇಕಂದ್ರೆ ನಮ್ಗೆ ಎಲ್ಲಿಗೆ ಹೋಗ್ಬೇಕಂದ್ರೆ ಗೊತ್ತಾಗಲ್ಲ. ಹಂಗಾಗಿ ನಾವು ಹಾಲಲ್ಲಿ ಬಿಟ್ರೆ ಬೇರೆದು ನಮಗೆ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡ್ರಿ, ಮಮತಾ ಏನೋ ತರಿಸ್ಯಾಳ. ಅದೇನೋ ಮನೆಗೆ ಚಂದ ಕಾಣಿಸ್ಬೇಕಂತ ಹೂವು ಏನೇನೋ ತರಿಸ್ಯಾಳ ಆನ್ಲೈನಾಗ, ಫ್ಲಿಪ್ಕಾರ್ಟ್ನಾಗ. ಆಕಿ ಮನೆ ಎಷ್ಟು ಚಂದ ಇಟ್ಕೋಬೇಕಂತ ಟ್ರೈ ಮಾಡ್ದಾಳ. ಆದ್ರೆ ಏನು ಮಾಡಬೇಕು, ಈ ಮನೆ ಇರೋದು ಹಂಗಾಗಿಬಿಟ್ಟೈತಿ. ಅದ್ರ ಸಲುವಾಗಿ ಮನೆ ಚೇಂಜ್ ಮಾಡೋಂಗೆ ಆಗ್ಬಿಟ್ಟೈತಿ. ಮಮತಾ ಭಾಳ ಚಂದ ಇಟ್ಕೋಬೇಕಂತಾಳೆ ಮನೆ, ಆದರೆ ಈಗ ಮನ್ಯಾಗ ಆ ಥರ ಆಗಲಾಗೈತಿ ನೋಡ್ರಿ. ಅದಕ್ಕೆ ನಾವೇನು ಮಾಡೀನಿ ಅಂದ್ರೆ ಅಲ್ಲೊಂದು ಏನಾದರೂ ಶೋಕೇಸ್ ಥರ ಮೇಲೆ ನೀನು ಏನು ಡಿಸೈನ್ ಮಾಡಿದ್ರೆ ನೀ ಮನೆ ಕಳ ಕಾಣಿಸಲ್ಲ. ನಿಜ. ಅದಕ್ಕೆ ಇವಾಗ ಏನೇನೋ ತಗೊಂಬರ್ಸ್ತಾಳೆ ಆನ್ಲೈನಾಗ. ಮನೆ ಚಂದ ಇಟ್ಕೋಬೇಕಂತ ಟ್ರೈ ಮಾಡ್ತಾಳೆ, ಅದ್ರ ಚಂದಾಗಿ ಕಾಣಿಸಲ್ಲ ನೋಡ್ರಿ. ಸಣ್ಣ ಅದು ಯಾವ ಥರ ಆರ್ಡರ್ ಮಾಡಿದ್ದೆ? ಬಾಕ್ಸ್ ಟೈಪ್ ಅಷ್ಟೇ. 8 ಇದ್ವಾ? ಎಷ್ಟಿದ್ವು ಅರ್ಧ? 8 ಇದ್ದಿಲ್ಲ ನೋಡ್ರಿ. ಒಟ್ಟು ಮನೆ ಚಂದ ಕಾಣಕ್ಕೆ ಹೂವು ಏನೇನೋ ಆರ್ಡರ್ ಮಾಡ್ತಾಳೆ, ಆದ್ರೆ ಈ ಮನೆ ಏನು ಚಂದ ಮಾಡಿದ್ರೆ ಚಂದ ಕಾಣಿಸಲ್ಲ ಈಗ. ಯಾವ್ದು ಇಷ್ಟ ಆಯ್ತು ಇದ್ರಾಗ ನನಗೆ ಇದು ಇಷ್ಟ ಆಯ್ತು. ನನಗೂ ಇದು ಇಷ್ಟ ಆಯ್ತು. ಒಳಗೇನು ಮಣ್ಣು ತುಂಬಿರ್ತಾರ ಏನಿದೆ? ಮಣ್ಣಲ್ಲ, ಸಿಮೆಂಟ್, ವೈಟ್ ಸಿಮೆಂಟ್. ಎಲ್ಲಿ ಇಡ್ತೇಪ ಇವನ? ಪ್ಲ್ಯಾನ್ ಮಾಡ್ಬೇಕಿಲ್ಲ, ಪ್ಲ್ಯಾನ್ ಮಾಡಿ ಅಲ್ಲೆಲ್ಲಾದ್ರೂ ಇಲ್ಲಿ ಇಡ್ಬೇಕು ಅಷ್ಟೇ. ಅಲ್ಲಿ ಇಲ್ಲ, ಅಲ್ಲಿ ಇಲ್ಲಿ ಹಿಡಿತೆ. ಇಲ್ಲಿ ಜಾಗ ಅದು ಕುಂದ್ರಕ್ಕೆ ಬೇಕಲ್ಲ ಜಾಗ. ಇಲ್ಲಾಂದ್ರೆ ಅಲ್ಲಿ ಮೇಲೆ ಇಡೋದು. ಎಲ್ಲಿ ಇಡ್ತಾಳ ಎಲ್ಲೆಲ್ಲ. ಇವೆರಡು ಸೇಮ್ ಕೊಟ್ರೆ, ಇವೆರಡು ಸೇಮ್ ಕೊಟ್ರೆ, ಇದು ಒಂದು ಮಾತ್ರ ಕೊಟ್ಟಿಲ್ಲ ಅವ್ರ. ಆಕಿ ಅದ್ರ ಆಕಿನ ಸಲುವಾಗನ ಮನೆ ಹುಡ್ಕೊಂಡು ಹಂಗೆ ಆಗ್ಬಿಟ್ಟೈತೆ ನನಗಂತ. ಫ್ಲಿಪ್ಕಾರ್ಟ್ನಾಗ ಅದನ್ನ ಆರ್ಡ್ರ್ ಮಾಡ್ತೀನಿ, ಇದು ಮನೆಗೆ ಚಂದ ಕಾಣಿಸುತ್ತ ಅಂತ ಏನೇನೋ ತರಿಸ್ತಾಳೆ. ಆದ್ರೆ ಮನೆಯೇ ಇರೋದು ಆ ಥರ ಐತಿ. ನಾನು ಪೇಂಟಿಂಗ್ ಮಾಡಿದೆ, ಡಲ್ಲಾಗೈತಿ ಮನೆ, ಮಾತ್ರ ಕಳ ಕಾಣಿಸಲ್ಲ. ಅದಕ್ಕೆ ನಾವು ಮನೆದು ಭಾಳ ಟೆನ್ಷನ್ ಆಗ್ಬಿಟ್ಟೈತೆ ನಮಗೆ. ಇವಾಗ ಏನೇನೋ ತರ್ಸಕತ್ತಲ್ಲ. ಇವಾಗ ನೋಡ ಮುಂದಕ್ಕೆ ಯೂಸ್ ಆಗ್ತಾವೆ ಮನೆ ಹುಡ್ಕ್ಯಾಡಿದ ಮೇಲೆ, ಮನೆ ಸಿಕ್ಕಾಗ. ಸೊ ಇವಾಗ ಒಂದು ಮನೆ ನೋಡ್ಕೊಂಬಂದೀವಿ ನಾವು. ಅವ್ರು ಬ್ರೋಕರು ಅವರು ಏನಂತಾರೆ, 5 ಮನೆ ನಾವು ಮಧ್ಯಾಹ್ನ ಬರ್ತೀವಿ, ಮಧ್ಯಾಹ್ನ ತೋರಿಸ್ತೀವಿ ನಿಮಗೆ ಬಂದು, ನಮಗೆ ಕಮಿಷನ್ ಕೊಡ್ಬೇಕಂತ ಕೇಳಕತ್ತಿದ್ರು. ಅದಕ್ಕೆ ನೋಡಮ್ಮ ಅಂತೇಳಿ ನಾನು ಫಸ್ಟ್ ಮನೆ ಸಿಗಲ್ಲ, ಆಮೇಲೆ ಮಾತಾಡಮ್ಮ. ಇಷ್ಟ ಆದವಾ ನಿನಗೆ ಅವು?
ಎಲ್ಲಿಡುತ್ತೆ ಎಲ್ಲಿಡುತ್ತೆ ಅವನು ಈ ಥರ ಇಡ್ಬೇಕಲ್ಲ. ಎಲ್ಲಿಡುತ್ತೆ ಇಲ್ಲಿಡಕ್ಕೆ ಜಾಗ ಎಲ್ಲೈತಿ ಇಲ್ಲೊಂದು ರೂಮ್ ನೋಡಕ್ ಬಂದೀವಿ ನೋಡ್ರಿ. ಮನೆ ನೋಡಕ್ ಬಂದೀವಿ. ಮನೆ ನೋಡ್ರಿ ಹಂಗೈತಿ. ಈ ಥರ ಐತಿ. ಇಲ್ಲಿ ಪೂಜಾ ರೂಮ್ ಐತಿ. ಸೊ ಇದು ಬೆಡ್ರೂಮು, ಇದು ಕಿಚನ್. ಭಾಳ ಸಣ್ಣದೈತಿ. ಇದು ವಾಶ್ರೂಮ್. ಸಣ್ಣದೈತಿ. ಇಷ್ಟ ಆತ ಮನೆ. ಆದರೆ ಎಲ್ಲ ಸಣ್ಣ ಸಣ್ಣ ಅದಾವ. ಇಲ್ಲೆಲ್ಲ ಹಾಲ್ ಸಣ್ಣದೈತಿ, ಕಿಚನ್ ರೂಮು ಎಲ್ಲ ಸಣ್ಣ ಸಣ್ಣ ಅದಾವ ಅಲ್ಲ. ದೇವ್ರ ಮನೆ ನೋಡೋಣ, ಟ್ರೈ ಮಾಡೋಣ, ಕೇಳಂಬ್ರಿ ಏನಂತ ನೋಡೋಣ. ಇದು ಹೊರಗೆ ಬರೀ ಇಷ್ಟೇ ಜಾಗ ಐತಿ. ಫುಲ್ ಮ್ಯಾಕ್ ಬಂದಿ ನಾವು ನೋಡ್ಬೇಕು. ನೀನು ಇಷ್ಟ ಆತ? ಎಲ್ಲ ಚಿಕ್ಕ ರೂಮ್. ನಮ್ಮ ರೂಮ್ ನೋಡಿದಂಗೆ ಅನ್ಸುತ್ತೆ ನನಗೆ. ನಮ್ಮ ರೂಮ್ನಾಗ ಇದ್ದಂಗೆ ಅನ್ಸ್ಬಿಡ್ತಿ ಫೀಲ್. ನೋಡಂಬರ್ರಿ. ಸತಿಯೂ ಅವಳೆ ಮತಿಯೂ ಅವಳೆ ಬಾಳಿನ ಹಾಡಿಗೆ ಶ್ರುತಿ